ಬನ್ನಿ ವೀಕ್ಷಕರೇ, ಈಗ ನಿಮ್ಮ ಇನ್ನಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ 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 ನಮಸ್ತೆ. ನಮಸ್ಕಾರ ಮೇಡಮ್. ನಾವು ಹಾವೇರಿ ಅಂತಲೇ ಸವಣೂರ್ ಅಂತ ಹೇಳಿ ಗುರುಜಿ ಅವ್ರ ಕೂತ್ ಮಾತಾಡ್ಬೇಕಾಯ್ತು ಮೇಡಮ್. ಖಂಡಿತ ಮಾತಾಡಿ. ನಿಮ್ಮ ಹೆಸರೇನು? ನಿರ್ಮಲಾ ಅಂತ ಹೇಳಿ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ನೆಟ್ವರ್ಕ್ ಸಿಗೋಂತ ಜಾಗದಲ್ಲಿ ಬಂದು ಮಾತಾಡಿ. ನಿಮ್ ವಾಯ್ಸ್ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲಮ್ಮ. ಮಾತಾಡಿ, ಇನ್ನೊಂದ್ಸಲ ಮಾತಾಡಿ. ಹ್ಞೂನ್ರಿ, ನಾನ್ ನಿರ್ಮಲಾ ಅಂತ ಹೇಳಿರಿ ಮೇಡಮ್. ಸರಿ, ಈಗ ಕೇಳಿಸ್ತಾ ಇದೆ, ಮಾತಾಡಿ. ಈಗ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನಿಂದ ಮಾತಾಡೋದು. ಆಯ್ತಮ್ಮ, ಮಾತಾಡಿ ಈಗ ಗುರುಜಿ ಹತ್ರ. ಹ್ಞೂ, ಗುರುಜಿ ಅವ್ರ ಕೊಟ್ಟು ಮಾತಾಡ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಆರಾಮದಿರಿ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರ ತಾಯಿ? ಹ್ಞೂ ಚೆನ್ನಾಗಿದ್ದೀರಿ. ನಮ್ದು ಒಂದ್ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಕೇಳಬೇಕಾಯ್ತ್ರಿ ಸರ್. ಯಾವ ಬಿಸ್ನೆಸ್ ಮಾಡಿದ್ರು ಕೈ ಹಿಡಿತಿಲ್ಲ, ಅದಕ್ಕೆ ಏನ್ ಬಿಸ್ನೆಸ್ ಮಾಡ್ತಿದ್ದೀರಿ? ಏನ್ ಬಿಸ್ನೆಸ್ ಮಾಡ್ತೀರಿ? ಏನ್ ವ್ಯಾಪಾರ ಮಾಡ್ತಿದ್ದೀರಿ? ನಾವು ಬಟ್ಟೆ ವ್ಯಾಪಾರ ಮಾಡ್ತೇವೆ ಗುರುಜಿ. ನಮ್ಮ ಮನೆಯವರು ಎಲ್ಲಾ ಹೆಸರು ಬೇಳೆ, ತೊಗರಿ ಬೇಳೆ ವ್ಯಾಪಾರ ಮಾಡ್ತಾರೆ ಗುರುಜಿ. ನಾವು ಮನೆಯೊಳಗ ಬಟ್ಟೆ ವ್ಯಾಪಾರ ಮಾಡ್ತೇನೆ ಗುರುಜಿ. ಒಳ್ಳೇದಾಗ್ಲಿ, ಅನುಕೂಲ ಆಗುತ್ತೆ. ಸ್ವಲ್ಪ ದಿವಸ ಕಾಯ್ಬೇಕು. ನಿಮ್ಮ ಸ್ವರತರಂಗ ಪ್ರಕಾರ ಎಲ್ಲಾ ಕಾಲ ಒಂದೇ ಸಮ ಅಂದ್ರೆ ಆಗೋದಿಲ್ವಲ್ಲ? ಹೌನ್ರಿ ಗುರುಜಿ, ನಾವ್ ಮಾಡಕತ್ತು ಎಷ್ಟು ಬಿಸ್ನೆಸ್ ಮಾಡಿದ್ರು ಕೈ ಹಿಡಿತಿಲ್ಲ ಗುರುಜಿ ನಮ್ದು. ಈ ಸತಿ ಶ್ರಾವಣ, ಈಗ ಹಬ್ಬಗಳ ದಿನ, ಇಲ್ಲಿಂದ ಆಚೆ ವ್ಯಾಪಾರ ಲಕ್ಷಣ ಚೆನ್ನಾಗಾಗತ್ತೆ. ಭಯ ಪಡಬೇಡಿ, ಅನುಕೂಲ ಆಗುತ್ತೆ. ಇದಕ್ಕಾಗಿ ನಿಮ್ಮ ಮನೆಯಲ್ಲಿ ಇವತ್ತು ನಾನು ಒಂದು ತಂತ್ರ ಭಾಗವನ್ನು ತಿಳಿಸ್ಕೊಡ್ತೇನೆ. ಇವತ್ತು ನಾನು ತಿಳಿಸುವಂತಹ ತಂತ್ರ ಭಾಗ ವನಸರಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕರೇಲಕ್ಲಿಯಿಂದ ತೆಗೆದಿರ್ತಕ್ಕಂತಹ ಒಂದು ವನಸಿರಿ. ಆ ಒಂದು ವನಸಿರಿಯಿಂದ ಏನೆಲ್ಲ ಕಾರ್ಯಸಿದ್ಧಿ ಮಾಡ್ಕೋಬಹುದು. ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಮಾಹಿತಿನ ನಾನು ತಿಳಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನಾನು ತಿಳಿಸ್ಕೊಡ್ತೇನೆ. ನಿರ್ಮಲಾ ಅವರು ಕರೆ ಮಾಡಿದ್ರು, ಹಾವೇರಿಯ ಸವಣೂರಿನಿಂದ ಅವರಿಗೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಕುಣಿಗಲ್ಲಿಂದ ಭಾಗ್ಯ ಅಂತ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ಏನು, ನಾವು ಮನೆ ಸೈಟ್ ತಗೊಂಡಿದ್ದೀವಿ ಮೇಡಮ್, ಮನೆ ಕಟ್ಬೇಕು. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಆಯ್ತು ಮೇಡಮ್. ಹಲೋ ಹಲೋ, ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನೀವು ಕುಣಿಗಲ್ಲಿಗೆ ಬರ್ತೀರಂತ ತುಂಬಾ ಖುಷಿ ಆಯ್ತು. ಬರ್ತಾ ಇದೀನಮ್ಮ, ಸದ್ಯದಲ್ಲೇ ಶನಿವಾರ. ಹೌದು ಹೌದು ಸ್ವಾಮೀಜಿ, ಅಲ್ಲೇ ನಾವು ಮನೆ ಹತ್ರನೇ ಇರೋದು. ಅವತ್ತು ಬನ್ನಿ. ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಒಂದು ಮಹಾಭಿಷೇಕವನ್ನು ಮಾಡೋಣ. ಎಲ್ಲರೂ ಸೇರಿ ಮಹಾಭಿಷೇಕ. ಜೊತೆಗೆ ಶ್ರಾವಣ ಮಾಸದ ಈ ಶುಭ ಶನಿವಾರ, ಕುಣಿಗಲ್ಲಲ್ಲಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ನಮ್ಮ ಜಾತಕಚಾರ ಪ್ರಕಾರ ಇರತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಮಹಾವಿಷ್ಣುವಿಗೆ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡೋಣ. ಸಾಮೂಹಿಕವಾಗಿ ಎಲ್ಲರೂ ಕೂತು ಮಾಡುವಂತಹ ಅನುಷ್ಠಾನ ಇದು. ಹಾಗಾಗಿ ಈ ಅನುಷ್ಠಾನಕ್ಕೆ ಬರ್ತಕ್ಕಂತಹ ಪ್ರತಿಯೊಬ್ಬರು ಒಂದಿಷ್ಟು ಅರಿಶಿನ, ಕುಂಕುಮ, ಮನೆಯಿಂದ ಒಂದಿಷ್ಟು ಪುಷ್ಪ, ಒಂದಿಷ್ಟು ತುಳಸಿ ಮತ್ತು ಒಂದಚ್ಚು ಬೆಲ್ಲ, ಇದನ್ನು ಇಷ್ಟು ಮಾತ್ರ ನೀವು ತೆಗೆದುಕೊಂಬಂದರೆ ಇದರ ಅನುಷ್ಠಾನ ಕ್ರಮ ಹೇಗೆ ಮಾಡಬೇಕು, ಯಾವ ಪ್ರಕಾರ ಪೂಜಾ ಪದ್ಧತಿ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೆಳಿಗ್ಗೆ 9:30 ನಾನು ಇರ್ತೀನಿ. 9:30, 9:45, 10 ಗಂಟೆ ಒಳಗೆ ಬಂದ್ಬಿಡ್ತೀನಿ. ಒಂದಚ್ಚು ಬೆಲ್ಲ, ಒಂದಿಷ್ಟು ಅರಿಶಿನ, ಕುಂಕುಮ, ಒಂದು ಸ್ವಲ್ಪ ಹೂವು. ಗುರುವು ಇಲ್ಲದೆ ಗಾಳಿಯು ಕೂಡ ಉಸಿರಾಡೋಲ್ಲ ಎಂದು, ಗುರುವಿನ ಕೈಗಳ ಸ್ಪರ್ಶವೇ ಸಾಕು ಭೂಮಿ ಬಾನು ಒಂದು. ಭಕ್ತಿಯು ಮುಕ್ತಿಯು ನಿಶ್ಚಲ ಶಕ್ತಿಯು ಎಲ್ಲ ಗುರುವೇ ಎಂದು. ಶಿಕ್ಷಣ ರಕ್ಷಣೆ ಹೊಣೆಯನ್ನು ಹೊತ್ತ ಗುರುವು ಈತನೆ ಎಂದು ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು.
ಭಾವಕ್ಕೆ ಬಂಧು ಭಕುತಿಗೆ ಸಿಂಧು ಭೇದವೇ ಕಾಣದು ಎಂದು ಎಲ್ಲರೂ ಒಂದು ಎಲ್ಲವೂ ಒಂದು ಅನಿಸುತ್ತ ನಡೆಸುವ ಮುಂದು ಹೇ ಗುರುವಿನ ನೆರಳಲೆ ಸಾವಿರ ದೇವರು ನೆಲೆಸುತ್ತಾರೆ ಬಂದು ಕ್ಷಮೆಯಲಿ ತಾಯಿ ಕೃಪೆಯಲಿ ತಂದೆ ಗುರುವೇ ಎಲ್ಲವೂ ಇಂದು ವಂದಿಸುವೆ